ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ಒಂದು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಹೇಳ್ಕೊಡ್ತೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋ ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಬ್ರೆಡ್ಡು, ಟೊಮೆಟೊ ಸಾಸ್, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಚಿಲ್ಲಿ ಪೌಡರ್. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಕಾಯೋದಕ್ಕೆ. ಅದು ಕಾಯ್ದಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಣ. ಖಾರ ಇರೋದ್ರಿಂದ ಸ್ವಲ್ಪ ಒಂದು 2 ಹಾಕಿದ್ರೆ ಸಾಕಾಗುತ್ತೆ. ಈಗ ಅದೊಂಚೂರು ಆಯಿಲಲ್ಲಿ ಫ್ರೈ ಆಗಲಿ. ಆಗಲೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದೊಂದು ಕಪ್ಪು. ಇದೊಂಚೂರು ಬೇಗ ಬೇಯಬೇಕು ಅಂತ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆವಾಗ ಈರುಳ್ಳಿ ಬೇಗ ಬೇಯುತ್ತೆ. ಇದಂತೂ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋದಕ್ಕೆ. ತುಂಬ ಬೇಗನೂ ಆಗುತ್ತೆ. ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ. ಜಾಸ್ತಿ ಟೈಮು ತೊಗೊಳ್ಳಲ್ಲ, ಬೇಗ ಕ್ವಿಕ್ಕಾಗಿ ಆಗುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಟೊಮೆಟೊ ಆಗಲೇ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಒಂದು ದೊಡ್ಡದಾದರೆ ಒಂದು ಸಾಕು, ಚಿಕ್ಕದಾದರೆ 1-2 ಟೊಮೆಟೊ ಹಾಕಿದ್ದೀನಿ. ನೋಡಿ, ಈಗ ಸಾಫ್ಟಾಗಿ ಕುಕ್ ಆಗೋವರೆಗೂ ಇದು ಆಗಿದೆ. ಇವಾಗ 1 ಕಪ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇದೆಲ್ಲ ಏನು ಜಾಸ್ತಿ ಬಾಯ್ಲ್ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಗಲೇ ಬರೀ ಈರುಳ್ಳಿಗೆ ಮಾತ್ರ ಹಾಕಿದ್ದೆ. ಈಗ ಸಾಸು ಉಪ್ಪಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕಿ ಸಾಕಿದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬ್ರೆಡ್ ಸ್ಯಾಂಡ್ವಿಚ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಖುಷಿಪಟ್ಟು ತಿಂತಾರೆ. ಇದೇನು ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಕಾಗಿಲ್ಲ. ಕ್ಯಾರೆಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತೆ ಸಾಕು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಹಾಕಿರೋದ್ರಿಂದ ಟೊಮೆಟೊ ಸಾಸು ಸ್ವಲ್ಪ ಖಾರ ಇರೋದ್ರಿಂದ ಚಿಲ್ಲಿ ಪೌಡರ್ ಏನು ಜಾಸ್ತಿ ಬೇಕಾಗಲ್ಲ, ಕಲರಿಗೋಸ್ಕರ. ಇದು ಟೊಮೆಟೊ ಸಾಸ್ ಸಾಕಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಒಂದು 5 ಮಿನಿಟ್ಸ್ಗೆಲ್ಲ ಮಾಡಿಬಿಡ್ಬೋದು ಇದನ್ನು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಏನಪ್ಪ ಮಾಡೋದು ಅಂತ ಅಂದಾಗ ಇದನ್ನು ಬೇಗ ಮಾಡ್ಕೊಳ್ಬೋದು. ಈಗ ಇದಾಗಿದೆ. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಇದನ್ನು ಆ ಕಡೆ ಇಟ್ಕೊಳ್ತೀನಿ. ಈಗ ಹೆಂಚು ಕಾಯೋದಕ್ಕೆ ಇಡೋಣ. ಅಷ್ಟರಲ್ಲಿ ಇದಾಗಿದೆ, ಸ್ಟಫಿಂಗ್ ರೆಡಿ ಆಗಿದೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಫ್ಲೇಮ್ನ ಆಫ್ ಮಾಡೋಣ. ನೋಡಿ, ಇಷ್ಟ ಆದರೆ ಸಾಕು. ಫಿಲ್ಲಿಂಗ್ ಏನು ಹಾಕಿಲ್ಲ ಜಾಸ್ತಿ. ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಪನ್ನೀರ್ ಯೂಸ್ ಮಾಡ್ಕೊಳ್ಬೋದು, ಸ್ವೀಟ್ ಕಾರ್ನ್ ಹಾಕೊಳ್ಬೋದು. ಅದೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಏನು ಇಲ್ಲ, ಸಿಂಪಲ್ ಆಗಿ ತುಂಬ ಬೇಗ ಆಗೋ ಥರದಂತ ತೋರಿಸ್ತಾ ಇದ್ದೀನಿ. ಈಗ ಹೆಂಚು ಕಾಯೋಷ್ಟೊತ್ತಿಗೆ ಈಗ ಬ್ರೆಡ್ ಒಳಗಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಹೆಂಚು ಕಾಯುತ್ತೆ. ನೋಡಿ, ಈ ಥರ ಇದು ಬ್ರೆಡ್ ಫುಲ್ಲು ಆಗೋಷ್ಟು ಹಾಕಿ ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಮುಚ್ಚೋಣ. ನೋಡಿ, ಈಗ ಇದು ರೆಡಿ ಇದೆ. ಈಗ ನಾವು ಇದನ್ನು ಎಣ್ಣೆ ಬೇಕಾದ್ರೆ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಅದನ್ನು ರೋಸ್ಟ್ ಮಾಡೋದಕ್ಕೆ. ಹೆಂಚು ಕಾಯ್ದಿದೆ ಸಾಕಿಷ್ಟು. ಈಗ ಬ್ರೆಡ್ ತುಂಬ ಬೇಗ ಆಗಿಬಿಡುತ್ತಿದ್ದು. ಒಳಗಡೆ ಎಲ್ಲ ಸ್ಟಫಿಂಗ್ ರೆಡಿ ಇರೋದ್ರಿಂದ ಜಾಸ್ತಿ ಇವತ್ತೇನು ಮಾಡೋದು ಬೇಕಾಗಿಲ್ಲ. ಒಂದು ಸ್ವಲ್ಪ 1 ಮಿನಿಟ್ ಅಷ್ಟರಲ್ಲಿ ಆಗಿಬಿಡುತ್ತಿದ್ದು. ನೋಡಿ, ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಿ ಇದನ್ನು ತಿರುವಾಕೋಣ ಮುಚ್ಚಕಾಯಿಂದ. ಸಾಕಿಷ್ಟೊತ್ತಿಗೆ ಆಲ್ರೆಡಿ ಆ ಕಡೆ ಬೆಂದ್ಬಿಟ್ಟಿರುತ್ತೆ. ಈಗ ಇದನ್ನು ತಿರುಗಿಸೋಣ. ತುಂಬ ಬೇಗ ಮತ್ತು ಕ್ವಿಕ್ಕಾಗಿ ಆಗಿಬಿಡುತ್ತಿದ್ದು. ಆಗಿದೆ ಇದು. ನೋಡಿ, ಆ ಸೈಡ್ ರೋಸ್ಟ್ ಆಗಿದೆ. ಸಾಕು. ಈ ಕಡೆ ಒಂಚೂರು ಬೆಣ್ಣೆ ಹಚ್ಚಿ ಅದನ್ನು ತಿರುಗಿಸ್ತಾ ಇದ್ದೀನಿ. ನೋಡಿ, 2 ಕಡೆ ನೀಟಾಗಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ವೆಜಿಟೇಬಲ್ಸು. ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋರಿಗೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಹಾಕ್ಬೋದು ಇದರೊಳಗಡೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಆಗಿದೆ ಇದು. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಒಂಚೂರು ಸಾಸ್ ಜೊತೆ ಕೊಟ್ಬಿಟ್ರೆ ಆಹಾ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಳಗಡೆ ಫಿಲ್ಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿದೆ. ಮಕ್ಕಳು ಅದರಲ್ಲಿ ಏನೂ ಆಯಲ್ಲ. ಎಷ್ಟು ನೀಟಾಗಿ ಖಾಲಿ ಮಾಡ್ತಾರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮೇಲೊಂಚೂರು ಲೈಟಾಗಿ ಸಾಸ್ ಹಚ್ತಾ ಇದ್ದೀನಿ. ಮಕ್ಕಳಂದರೆ ಮೊದಲೇ ಕೇಳಬೇಕಲ್ವಾ, ಸಾಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೋಡಿ, ಮಕ್ಕಳು ಕೊಟ್ಟಿದ್ದೀನಿ. ಎಷ್ಟು ಖುಷಿಪಟ್ಟು ತಿಂತಾ ಇದ್ದಾರೆ ಅಂದರೆ ಸೂಪರ್ ಅಂತೆ. ಇನ್ನೊಂದು ಅಂತ ಕೇಳ್ತಾಯಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಈಸಿ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.